ಎಲ್ಲರಿಗೂ ನಮಸ್ಕಾರ. ಬ್ಲಾಗಿಗೆ ಸ್ಟಾರ್ಟ್ ಆಗೈತ್ರಿ. ಬ್ಲಾಗ್ ಎಲ್ಲ ಅಂದ್ರೆ ಮನ್ಯಾಗ ಬೇಸ್ ಗರಗದಾಗ ನೀನು ಬ್ಲಾಗ್ ಮಾಡಿರಲಿ ಇಲ್ಲಿ ಬಂದ್ಕೊಳ್ಳಿ. ಯಾಕಂದ್ರೆ ಮಕ್ಕೊಂಬಿಟ್ಟಿನಿ ಬಂದ್ಕೊಳ್ಳಿ ಬೇಸರ ಬಿಟ್ಟಿತ್ತು. ದೊಡ್ಡ ಬೇಸರ ಇತ್ತು. ಅದಕ್ಕೆ ಬೇಸರ ಇತ್ತು ಏನು ಮಾಡಿಟ್ರಿ ಅಂತ ಅದು ಬರೀ ಅಡ್ಡಾಡೋದು ಮಾಡಿತ್ತು ಬಿಡ. ವಿಶಾಲ್ ಮಾಟ ಮಾಕ್ಸ ಅದು ಅಡ್ಡಾಡೋದು ಮಾಡಿತ್ತು. ಬರೀ ಮಕ್ಕೊಂಬಿಟ್ಟಿದ್ವಿ. ಇದು ನೋಡ್ರಿ ನಮ್ಮ ನಾಯಿ ಶ್ರೀ ಪಟ್ಟು ಆಗ ಕಾಡೋದು ಇಕ್ಕಿ ಒಣ ಕಾಡೋದು. ಕಡೀತು ಬರೀ ನೋಡಿ ಅಲ್ಲ ಅಲ್ಲ ಎಲ್ಲ ಹಾಕೋದು ಬೇಸರ ಬಿಟ್ಟೈತಿ ಗೈಸ್. ಮಕ್ಕೊಂಬಿಟ್ಟಿದ್ನಿ. ಈಗ ಸ್ವಲ್ಪ ಆರಾಮ್ ಪಡ್ಡಿಸ್ರ ಕುಂತನ್ರಿ ಗೈಸ. ಬರ್ರಿ ಮುಂದೇನು ಹಾಕೈತೆ ಹೇಳೋನು ಬರ್ರಿ. ನೋಡ್ರಿ ಗೈಸ್ ಇಲ್ಲಿ ಹೆಡ್ಫೋನ್ ಹಾಕೊಂಡು ಕಪ್ಕೊಂತಾನೆ. ಏನಂದ್ರೆ ಈಗ ಜಸ್ಟ್ ನನಗೆ ರಾತ್ರಿ ಹೊಟ್ಟೆ ಸಿಗ್ತದೆ ಗೈಸ್. ರಾತ್ರಿ ನಾನು ಫೋನ್ ಜಾಸ್ತಿ ನೋಡ್ತೀನಿ. ಅಂದ್ರೆ ರಾತ್ರಿ ನಾವು 1 ಗಂಟೆ 12 1 ಗಂಟೆ ತನಕ ಟಿಕ್ ಎಚ್ಚರಿರ್ತಾನೆ. ಈಗ ಹೆಚ್ಚು ನಂಗೇನು ತಿನ್ನಾಗಬೇಕಾಗೈತಿ. ಆದ್ರೆ ಏನು ಜಾಸ್ತಿ ತಿಂತೇನೆ ಅಂದ್ರೆ ನೋಡ್ರಿ ಗೈಸ್ ಇಲ್ಲ ಬನಾನಾ ಚಿಪ್ಸ್ ಈ ಥರ ಬರೀ ಇಂಥವು ಐಟಮ್ಸ್ ಚಿಪ್ಸ್ ನೋಡಿ. ಬನಾನಾ ಚಿಪ್ಸ್ ಇದು ಖಾರ ಎರಡು ಮಿಕ್ಸ್ ಇರ್ತೈತೆ. ಇದನ್ನು ತರ್ತೇನೆ ಪಿಕ್ಸ್ ಕಾಯಂ. ಇದನ್ನಂತೆ ಪಿಕ್ಸ್ ತರ್ತೇನೆ ರೀ ಗೈಸ್. ಕಾಯಂ ತರ್ತೀನಿ. ಇದನ್ನು ತಂದೇನೆ ನೋಡ್ರಿ ಎರಡು ಪಿಕ್ಸ್. ಅಂದ್ರೆ ನಂಗೆ ತಿನ್ನೋಕೆ ಭಾಳ ಇಷ್ಟ ಆಗಿಲ್ಲ. ರಾತ್ರಿ ಟೈಮ್ದಾಗ ಫೋನ್ ನೋಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ತಿನ್ಕೊಂಡು ಕೊಂಡ್ಬಿಡ್ದೆ ರಾತ್ರಿ. ಹಂಗ್ರಿ ಗೈಸ್ನ ರಾತ್ರಿ ತಿಂತೆ ನೋಡ್ರಿ ಗೈಸ್. ತಿನ್ನೋದಂದ್ರೆ ನಮ್ಮ ಅಜ್ಜ ನೋಡ್ರಿ ಲೈಟ್ ಆರಿಸಿ ಹೋದ. ನಾವು ವೀಡಿಯೋ ಮಾಡ್ತಾನಂತ ಗೊತ್ತಾಗತ್ತೆ ಅಜ್ಜಾಗ ಲೈಟ್ ಆರಿಸಿ ಹೋಗ್ಬಿಟ್ಟ ನೋಡ್ರಿ ಗೈಸ್. ಇದೆ ನೋಡ್ರಿ ಜಾಸ್ತಿ ತಿನ್ನೋದಂದ್ರೆ ಏರ್ಸಿ ನೋಡ್ರಿಲ್ಲ ತಿನ್ನೋದು. ನಾನು ಜಾಸ್ತಿ ರಾತ್ರಿ ಟೈಮ್ದಾಗ ಎದ್ದಿದ್ದೇನೆ ಗೈಸ್. ಬರೀ ಇಂಥ ತಿನ್ನೋದು ಇದು ನೋಡಿದೆ. ಯಾಕಂದ್ರೆ ಸ್ವಲ್ಪ ಪಟ್ಟಿ ನಾನು ಹಸಿದೈತ್ರಿ ಗೈಸ್ ಜಾಸ್ತಿ ಇಂಥದಕ್ಕೆಲ್ಲ. ಅಂದ್ರೆ ನಾನು ಆರಾಮ್ ಇಂಥವು ತಿಂದು ಮಸ್ತ್ ಒಂಥರ ಚಲೋ ಅನ್ಸುತ್ತೆ. ನಂಗೆ ಹಿಂಗೆ ರೊಕ್ಕ ಇತ್ತಂದ್ರೆ ತಿನ್ನೋದು ಬರೀ ತಿನ್ನಿಸ್ತಿರ್ತೀನಿ. ಹೊರಗೆ ವಡಾಪಾವು ಅವು ತಿಂದು ಬರ್ತೇನೆ. ಬರೀ ಇದೆ ಜಾಸ್ತಿ. ನಾನು ಹೊರಗಿಂದ ನನಗೆ ಮನೆಗಿಂದ ಜಾಸ್ತಿ ಇಷ್ಟ ಆಗೋದು ತಿನ್ನೋಕೆ. ಹೊರಗಿಂದ ಜಾಸ್ತಿ ಇಷ್ಟ ಆಗೈತೆ ಗೈಸ್ ನಾನು ತಿನ್ನೋದು. ಮನೆಗಿಂದ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ತಿನ್ನೋದಂದ್ರೆ. ನಮ್ಮ ಮನ್ಯಾಗಿಂದ ಏನು ಇಷ್ಟ ಆಗ್ತದೆ ಅಂದ್ರೆ ನಂಗೆ ಪರೋಟ ಆಲೂ ಪರೋಟ ರೀ ಗೈಸ್ ನನ್ನ ಫೇವ್ರೇಟ್ ಫುಡ್ ಅಂದ್ರೆ ಆಲೂ ಪರೋಟ. ಅದಿಲ್ಲದೆ ನಂಗೆ ಅದು ಡೈಲಿ 3 ಟೈಮ್ ಮಾಡಿಕೊಟ್ರೆ 3 ಟೈಮ್ ತಿಂತೇನೆ ಮಸ್ತ್. ಅದು ಜಾಸ್ತಿ ಗೈಸ್. ಮತ್ತೇನು ವಡ ತೂತು ವಡ ಅದು ಇವು 2 ಐಟಮ್ಸ್ ಇಷ್ಟ ನನಗೆ. ಮತ್ತು ಊಟದಾಗಂದ್ರೆ ಅಂತಂದ್ರೆ ಎಸ್ ನಾನ್ ವೆಜ್ ರೈಸ್ ಎಗ್ ರೈಸು 65 ಚಿಕನ್ 65 ಮತ್ತು ಒಂದು ಬಾಯ್ಲ್ಡ್ ಎಗ್ಗು ಒಂದು ಆಮ್ಲೆಟ್ ರೈಸ್ ಕಾಂಬೋ ಬೆಂಕಿ ಕಾಂಬೋ ತಿನ್ನೋಕೆ ರಾತ್ರಿ ಟೈಮ್ದಾಗ ಇದು ಪ್ರಿಪೇರ್ ಬಂದು ಹಿಂಗೆ ಡೈಸ್ ಡೈಲಿ ನಾ ಹೊರಗಿನ ತಿಂದ್ರೆ ಬರೀ ಇಂಥವು ತಿಂತೇನೆ ರೀ ಗೈಸ್ ಜಾಸ್ತಿ. ಅದಕ್ಕೆ ಹೊರಗಿನ ತಿನ್ಬೇಡ್ರಿ ಜಾಸ್ತಿ. ತಿಂದರೆ ಹಿಂಗೆ ಅಡಿಕ್ಟ್ ಆಗಿಬಿಡ್ತಾರೆ ನನಗತೆ. ಅದಕ್ಕೆ ಅದೇ ಇದೇ ಗೈಸ್. ನಾವು ಮತ್ತೇನು ಜಾಸ್ತಿ ಊರಿಂದ ಬಂದಿದ್ರು ಜಾಸ್ತಿ ಲಾಗ್ ಮಾಡಿಲ್ಲ. ಅದಕ್ಕೆ ಯಾರೋ ತಪ್ಪು ತಿಳ್ಕೊಬೇಡ್ರಿ. ಅದಕ್ಕೆ ಇಂಥವು ತೋರ್ಸೋದೇನು ರೀ ಗೈಸ ನಂದು ಫುಡ್ ಐಟಮ್ಸ. ಮತ್ತು ಬೋರ್ಬನ್ ಬಿಸ್ಕಿಟು ಮತ್ತು ಆವಿ ಒಣ ಭಾಳ ತಿಂತೈತೆ ಗೈಸ್. ತಿನ್ನೋ ಪದಾರ್ಥ ಅಂದ್ರೆ ನಾವು ಭಾಳ ಬರೀ ನಿಮ್ಮ ಅಪ್ಪ ನೋಡು ಏನೋ ತೊಗೊಂಬ ಹಚ್ಬಿಡ್ತಾರೆ ಗೈಸ್. ನೋಡ್ರಿ ಇಲ್ಲ ನಾನು ಹೊರ್ಕೊಂಡು ನಾವು ತಿಂತೇನೆ ಭಾಳ ರೀ ಗೈಸ್. ಈ ಮತ್ತು ಕಾಮ್ ಕಸ್ತೂರಿ ಸೀಡ್ಸೋದ್ರಿಂದ ಜ್ಯೂಸ್ ಬರ್ತಿದೆ ಗೈಸ್. ಪ್ಯಾಕೆಟ್ 15 ರೂಪಾಯಿ ಗರಗಾಗಿ ಸಿಗೋದ್ರಿ ಗೈಸ್. ಅದು ಬಂದಿವಂತ ಸೌದೆ ತಪ್ಪು ಸಿಗ್ತಿದ್ವಿ ಗೈಸ್. 15 ರೂಪಾಯಿ ಮಸ್ತ್ ಇತ್ತು ಗೈಸ್. ಅದು ಡೈಲಿ ಕುಡಿದ್ರು ಗೈಸ್ ಡಿಹೈಡ್ರೇಟ್ ಆಗಿರ್ತದೆ ಬಾಡಿ. ಮಸ್ತ್ ಹೈಡ್ರೇಟ್ ಆಗಿರ್ತದೆ ಗೈಸ್. ಡಿಹೈಡ್ರೇಟ್ ಅಲ್ಲ ಹೈಡ್ರೇಟ್ ಇರ್ತದೆ ಬಾಡಿ. ಅಂದರೆ ಚಿಯಾ ಸೀಡ್ಸು ಅವೆಲ್ಲ ಇರ್ತದೆ ಗೈಸ್. ಲೆಮನ್ ಗಿಮನ್ ಎಲ್ಲ ಮಸ್ತ್ ಇರ್ತದೆ. ಬೆಂಕಿ ಇತ್ತು 15 ರೂಪಾಯಿ ಪ್ಯಾಕೆಟ್ ಮಸ್ತ್ ಇತ್ತು. ಅದು ಈ ಹೊರಗಿಲ್ಲ ಇರಲಿ ನಡೀತೈತಿ ಬರೀ ಗೈಸ್. ಮತ್ತೇನೇನು ಆ್ಯಕ್ಟಿವಿಟಿ ಅಂತ ಏನಿಲ್ಲ. ಈಗ ಮುಕ್ಕೋದು ಏನು ಆಯ್ತೈತೆ ನೋಡೋಣ್ರಿ. ಡನ್.